ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿತ್ತಲ್ಲ, ಆ ಮೂರ್ತಿ ಕೆತ್ತನೆ ಮಾಡಿದ್ದು ನಮ್ಮ ರಾಜ್ಯದ ಅರುಣ್ ಯೋಗಿರಾಜ್. ಅರುಣ್ ಯೋಗಿರಾಜ್ ಅಂತ ಹೇಳಿದ್ರೆ ನಮ್ಗೆ ಬಹಳ ಹೆಮ್ಮೆ, ಬಹಳ ಒಂದು ರೀತಿ ಅಭಿಮಾನ. ಆದರೆ ಅರುಣ್ ಯೋಗಿರಾಜ್ಗೆ ಅಮೆರಿಕ ಅವಮಾನ ಮಾಡಿದೆ. ಅರುಣ್ ಅವರಿಗೆ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ವೀಸಾ ನೀಡಿಲ್ಲ, ವೀಸಾ ನೀಡಲಿಕ್ಕೆ ನಿರಾಕರಿಸಿದೆ ಅಮೆರಿಕ. ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದಂಥ ಶಿಲ್ಪಿಗೆ ವೀಸಾ ಕೊಡದೆ ಅವಮಾನ ಮಾಡ್ತಾ ಅಮೆರಿಕ. ವೀಸಾ ನಿರಾಕರಣೆಗೆ ಯಾವುದೇ ಕಾರಣ ಕೊಟ್ಟಿಲ್ಲ. ವೀಸಾಗಾಗಿ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನು ಅರುಣ್ ಯೋಗಿ ಕೊಟ್ಟಿದ್ರು. ಅಕ್ಕ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿತ್ತು ಅರುಣ್ ಯೋಗಿರಾಜ್. ನೋಡಿ, ಒಂದು ಕರ್ನಾಟಕಕ್ಕೆ ಹೆಮ್ಮೆ, ಕೀರ್ತಿ. ಯಾಕೆಂತ ಹೇಳಿದ್ರೆ ಅಯೋಧ್ಯೆ ಅನ್ನೋದು ಬಹು ದಿನದ, ಬಹು ವರ್ಷಗಳ ಕನಸಾಗಿತ್ತು. ಅಂತ ಅಯೋಧ್ಯೆಯಾಗ ಆ ಅಯೋಧ್ಯೆಯಲ್ಲಿ ಮುಖ್ಯ ಮೂರ್ತಿ ಅಂದರೆ ಮುಖ್ಯವಾದಂಥದ್ದೇ ಗರ್ಭಗುಡಿ. ಆ ಗರ್ಭಗುಡಿಯಲ್ಲಿರುವಂಥ ದೇವರ ವಿಗ್ರಹ ಮೂರ್ತಿ, ಆ ಮೂರ್ತಿಯನ್ನು ಕೆತ್ತಿದ್ದು ಇದೇ ಶಿಲ್ಪಿ ಅರುಣ್. ಹೀಗಾಗಿ ಕರ್ನಾಟಕಕ್ಕೆ ಒಂದು ಬಹಳ ಹೆಮ್ಮೆ ಅಂತ ಅನ್ನಿಸ್ತಾ ಇತ್ತು. ರಾಮ್ಲಲ್ಲಾನ ಶಿಲ್ಪಿ ಕೆತ್ತಿದಂಥ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತೆ. ಅದು ಯಾರೇ ಕರ್ನಾಟಕದವರಲ್ಲಿ ಹೋದರೂ ಕೂಡ ಒಬ್ಬ ಕನ್ನಡಿಗ ಕೆತ್ತಿದಂಥ ಮೂರ್ತಿ ಎನ್ನುವ ಅಭಿಮಾನದೊಂದಿಗೆ ವಾಪಸ್ ಬರ್ತಾ ಇತ್ತು. ಅದೊಂದು ಅಭಿಮಾನ ಎಲ್ಲರಲ್ಲೂ ಕೂಡ ಇದೆ. ಆದರೆ ಇಂಥ ಶಿಲ್ಪಿಗೆ, ಅರುಣ್ ಯೋಗಿರಾಜ್ ಎಂಬ ಕನ್ನಡದ ಶಿಲ್ಪಿಗೆ ಅವಮಾನಕರ ರೀತಿಯಲ್ಲಿ ಅಮೆರಿಕ ನಡೆದುಕೊಂಡಿದೆ. ಅಕ್ಕ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿದ್ದಂಥ ಅರುಣ್ಗೆ ವೀಸಾ ನಿರಾಕರಣೆ ಮಾಡಲಾಗಿದೆ. ಒಂದು ಕಾರಣವನ್ನಾರು ಕೊಡಬೇಕು. ನೋಡಿ, ನೀವು ವೀಸಾ ಅಪ್ಲೈ ಮಾಡಿದಂಥ ಕಾರಣ ಸರಿ ಇಲ್ಲ ಅಂತ ಹೇಳಬೇಕು, ಅಥವಾ ವೀಸಾಗೆ ಬೇಕಾದಂಥ ದಾಖಲೆಗಳನ್ನು ನೀವು ಪೂರೈಸಿಲ್ಲ ಅಂತ ಹೇಳಬೇಕು, ಅಥವಾ ಈ ದಾಖಲೆಗಳಲ್ಲಿ ಈ ಲೋಪಗಳಿದೆ, ಇದನ್ನು ಸರಿಪಡಿಸಿಕೊಡಿ ಅಂತ ಹೇಳಬೇಕು. ಆದರೆ ಯಾವುದೇ ಕಾರಣವನ್ನು ಕೊಡದೆ ಅರುಣ್ ಯೋಗಿರಾಜ್ ಅವರ ವೀಸಾ ನಿರಾಕರಣೆ ಆಗಿದೆ. ಯಾಕೆ? ನಾವು ಅತ್ಯಂತ ಅಭಿಮಾನದಿಂದ, ಹೆಮ್ಮೆಯಿಂದ ಅರುಣ್ ಯೋಗಿರಾಜ್ ಅವರನ್ನು ಕಾಣ್ತಾ ಇದೆ. ಕೇವಲ ಕರ್ನಾಟಕ ಅಲ್ಲದೆ ಇಡೀ ದೇಶ ಕೊಂಡಾಡುವಂಥ ವ್ಯಕ್ತಿ ಅರುಣ್ ಯೋಗಿರಾಜ್. ಆದರೆ ಆತನಿಗೆ ಅಮೆರಿಕ ವೀಸಾ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದೊಂದು ಅವಮಾನ ಅಲ್ಲದೆ ಇನ್ನೇನು. ಖಂಡಿತ ಕೂಡ ಅದು ಅವಮಾನ ಅಂತ ಭಾವಿಸಬೇಕಾಗುತ್ತೆ. ಬಟ್ ಅವಮಾನ ಮಾಡಿದಂಥ ಅಮೆರಿಕ ಇಲ್ಲಿವರೆಗೂ ಕೂಡ ಯಾವ ಉದಾಹರಣೆಯನ್ನು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ರೀತಿ ಇದು ನಿರಾಸೆ ಆಗಿದೆ. ಇನ್ನಷ್ಟೇ ನೋಡಬೇಕಿದೆ ಯಾವ ಕಾರಣಕ್ಕಾಗಿ ವೀಸಾ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾಗಬೇಕಾಗಿದೆ. ಅಕ್ಕ ಸಮ್ಮೇಳನ ಪ್ರತಿ ವರ್ಷವೂ ಕೂಡ ನಡೆಸಿಕೊಡಲಾಗುತ್ತೆ. ಅದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂಥ ಕಾರ್ಯಕ್ರಮ. ಕರ್ನಾಟಕದ ನೆಲದಲ್ಲಿ ಸಾಧನೆ ಮಾಡಿದಂಥವರಿಗೆ ಆ ವೇದಿಕೆ ಸಿಗುತ್ತೆ. ಅಕ್ಕ ಸಮ್ಮೇಳನ ಭಾಗವಹಿಸುವುದೇ ಅನೇಕರ ಕನಸಾಗಿರುತ್ತೆ. ನಮ್ಮೊಳಗಿನ ಒಬ್ಬ ಕನ್ನಡಿಗ ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನು ಕೆತ್ತಿದ್ದಾನೆ ಅನ್ನೋದು, ಜೊತೆಗೆ ನೋಡಿ ಆ ಮೂರ್ತಿಯನ್ನು ನೋಡ್ತಾ ಇದ್ರೇ ಒಂದು ಆನಂದ ಆಗುತ್ತೆ. ಎಷ್ಟೋ ಭಾರತದ ಅನೇಕ ಶಿಲ್ಪಿಗಳು ಕೆತ್ತಿರುವಂಥ ಮೂರ್ತಿಯನ್ನು ಬಿಟ್ಟು ಇದೇ ಮೂರ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿದಂಥ ಈ ಮೂರ್ತಿಯನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದರೆ ಅರುಣ್ ಯೋಗಿರಾಜ್ ಎಷ್ಟು ನಿಪುಣತೆ ಹೊಂದಿದ್ದಾರೆ, ಎಷ್ಟು ವರ್ಷಗಳ ಕಾಲ ಇದಕ್ಕಾಗಿ ಅವರು ಮೀಸಲಿಟ್ಟಿದ್ದಾರೆ. ಆ ಕಲಾ ನೈಪುಣ್ಯತೆಯನ್ನು ಹೊಂದಿರುವ ಕಾರಣಕ್ಕಾಗಿಯೇ ಅವರಿಗೆ ಈ ಗೌರವ ಸಿಕ್ಕಿದೆ. ಕಾಲಾನುಕಾಲಕ್ಕೆ ಇದು ವರ್ಷಗಳು, ಶತಮಾನಗಳು ಉಳಿದ್ರೂ ಕೂಡ ಹೀಗೆ ಆ ಮೂರ್ತಿ ಮಾತ್ರ ಅಜರಾಮರವಾಗಿ ಉಳಿದುಕೊಳ್ಳುತ್ತೆ, ವಿರಾಜಮಾನವಾಗಿರುತ್ತೆ. ಇಂಥ ಶಿಲ್ಪಿಯನ್ನು ಅವಮಾನಕರ ರೀತಿಯಲ್ಲಿ ನಡೆಸ್ಕೊಂಡಿರೋದೇ ಅತಿ ದೊಡ್ಡ ಆಘಾತ. ಒಂದು ರೀತಿ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ, ದೇಶದ ಜನ ಕೇಳ್ತಿದ್ದಾರೆ, ಎಂತೆಂಥವ್ರಿಗೆ ವೀಸಾ ಕೊಡ್ತೀರಿ? ಇವರೇನು ಅರುಣ್ ಯೋಗಿರಾಜ್ಗೆ ಕೊಡದೇ ಇರೋದಕ್ಕೆ ಕಾರಣ ಏನು? ಕೆಲವಷ್ಟು ಕಾರಣಗಳಿರುತ್ತೆ. ಹೇಗೆ? ಒಬ್ಬ ವ್ಯಕ್ತಿ ವೀಸಾಗೆ ಅಪ್ಲೈ ಮಾಡಿದರೆ ಆತನ ಮೇಲೆ
ಯಾವುದೇ ಕೇಸ್ಗಳಿರಬಾರ್ದು ಅಥವಾ ದೇಶ ಬಿಟ್ಟು ಹೋಗಬಾರ್ದು ಅನ್ನುವ ನಿಬಂಧನೆ ಇರಬಾರ್ದು. ಹೀಗೆ ನಿಬಂಧನೆ ಇದ್ದರೆ ಕೊಡೋಕ್ಕಾಗೋದಿಲ್ಲ. ಹೀಗೆ ಅನೇಕ ಕೆಲವಷ್ಟು ರೂಲ್ಸ್ಗಳಿರುತ್ತೆ. ಬಟ್ ಅರುಣ್ ಯೋಗಿರಾಜ್ಗೆ ಯಾಕೆ ನಿರಾಕರಣೆ ಮಾಡಲಾಗಿದೆ ಅನ್ನೋದು ಇನ್ನೂ ಕೂಡ ಉತ್ತರ ಸಿಗದ ಪ್ರಶ್ನೆ ಆಗಿದೆ. US ಅಲ್ಲಿ ಅಕ್ಕ ಸಮ್ಮೇಳನದಿಂದ ಒಂದು ಇನ್ವಿಟೇಷನ್ ಬಂದಿತ್ತು. ಅವರು ನನಗೆ ಸನ್ಮಾನ ಮಾಡಬೇಕು, ಶ್ರೇಷ್ಠ ಕನ್ನಡಿಗ ಅಂತ ಒಂದು ಅವಾರ್ಡ್ನ ಕೊಡಬೇಕು ಅಂತ ಇನ್ವೈಟ್ ಮಾಡಿದ್ರು, ಇನ್ವಿಟೇಷನ್ ಕಳಿಸಿದ್ರು. ಇದ್ರಾಗಿ ನಾವು ಅಪ್ಲೈ ಮಾಡಿದ್ದೆ US ವೀಸಾಗೆ. ನಮಗೆ 10ನೇ ತಾರೀಕು ಡೆಲ್ಲಿಲಿ ಅದು US ಕಾನ್ಸುಲೇಟ್ ಇಂದ ಕರೆದಿದ್ರು, ಡೇಟ್ ಬಂದಿತ್ತು. ಸೊ ಅಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ ಸಮೇತ ಎಲ್ಲ ಕೊಟ್ಟಿದ್ವಿ. ಬಟ್ ವೀಸಾ ಡಿನೈ ಆಗಿದೆ. ಅದ್ ಬಿಟ್ರೆ ಬೇರೆ ಏನು ನಮಗೆ ಕೇಳಿದ್ವಿ ನಾವು ಇನ್ನೇನು ಕಾರಣ ಅಂತ, ಅವ್ರು ಏನು ಹೇಳಲಿಲ್ಲ. ಜೊತೆಗೆ ನಾವು ಆದ್ರೆ ಜನರಲ್ ಸ್ಲಿಪ್ ಇದೆ, ನಮ್ಗೆ ಮಾತ್ರ ಅಲ್ಲ, ಎಲ್ಲರಿಗೂ ಯಾರು ಕ್ಯಾನ್ಸಲ್ ಆಗ್ತಾರೆ ಅವ್ರು ಅದನ್ನ ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ಅಲ್ಲಿ ಅವರ ಕಂಡೀಷನ್ಸ್ ಫುಲ್ಫಿಲ್ ಆಗಿಲ್ಲ ಅಂತ ಇರ್ಬೋದು, ಕ್ರೈಟೀರಿಯಾಸ್ ನಿಮ್ದು ಫುಲ್ಫಿಲ್ ಆಗಿಲ್ಲ ಅಂತ ಇರ್ಬೋದು. ಆತರ ಜನರಲ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಅದು ಸ್ಪೆಸಿಫಿಕ್ ಆಗಿ ಏನಿಲ್ಲ. ಅದು ಅಂದ್ರೆ ಕಾಮನ್ ಆಗಿ ಎಲ್ಲರಿಗೂ ಕೊಡುವಂತ ಒಂದು ಸ್ಲಿಪ್ ಅದು. ಆ ಸ್ಲಿಪ್ ಕೊಟ್ಟು ಅವ್ರು ರಿಜೆಕ್ಟ್ ಮಾಡ್ತಾರೆ. ಅವರ ಕಂಡೀಷನ್ಸ್ ಕ್ರೈಟೀರಿಯಾಸ್ ನಾವು ಮೋಸ್ಟ್ಲಿ ರೀಚ್ ಆಗ್ತಾ ಇಲ್ಲ. ಅವರು ಕೊಟ್ಟಿರೋ ಕ್ರೈಟೀರಿಯಾಸ್ ನಮಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಇರ್ಬೋದೇನೋ. ಅದೇನ್ ಕಂಡೀಷನ್ ನಮಗೆ ಗೊತ್ತೇ ಇಲ್ಲ. ನಾನು ಇದು ಫಸ್ಟ್ ಟೈಮ್ US ವೀಸಾಗೆ ಹಾಕಿದ್ದು. ಏನ್ ಕಾರಣ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ನನಗೂ ತುಂಬಾ ಹೊಸ್ತಿದ್ದು. ಡೇಟ್ ಸಿಕ್ತು, ಜನರಲ್ ಆಗಿ ಹೋದ್ವಿ ನಮ್ಮ ಪಾಡಿಗೆ ನಾವೆಲ್ಲರೂ. ಅಲ್ಲಿ ಅದಕ್ಕೂ ಮುಂಚೆ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇತ್ತು, ಅದೆಲ್ಲ ವೆರಿಫಿಕೇಶನ್ ಆಗಿತ್ತು. ಕೊನೆಯಲ್ಲಿ ಇಂಟರ್ವ್ಯೂ ಅಲ್ಲಿ ಅವರು ಲಾಸ್ಟ್ ಇದರಲ್ಲಿ ಇಲ್ಲ ಡಿನೈ ಆಗಿದೆ ಅಂತ ಹೇಳಿದ್ರು ಅವರು. ಜೊತೆಗೆ ಇದು ಮೊದಲನೇ ಬಾರಿ ಒಬ್ಬ ಶಿಲ್ಪ ಕಲಾವಿದರಿಗೆ ಅವರು ಆಯ್ಕೆ ಮಾಡ್ಕೊಂಡಿದ್ರು. ಆದ್ರೆ ಈ ಒಂದು ಕಾರಣಾಂತರಗಳಿಂದ ನಾವು ಹೋಗಕ್ ಆಗ್ತಾ ಇಲ್ಲ. ಬಹುಶಃ ಮುಂದಿನ ವರ್ಷ ಕಳೆದ್ರೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ಅದು ಬಟ್ ಅಲ್ಟಿಮೇಟ್ ಆಗಿ ನಮ್ಮ ಆ ಸಮಯಕ್ಕೆ ಯಾರು ಅವ್ರು ನಮ್ಮ ಹತ್ರ ಇಂಟರ್ವ್ಯೂ ತಗೋದು ಅದ್ರ ಮಾತ್ರ ಕೌಂಟ್ ಆಗತ್ತೆ. ಆ ಸಮಯದಲ್ಲಿ ಅವ್ರು ತಗೊಂಡ್ರವ್ರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ವೋ, ನಾವು ಹೇಳಿದ್ವಿ, ಅವ್ರು ಅಷ್ಟು ಗಮನಿಸ್ಲಿಲ್ವೇನೋ. ಜೊತೆಗೆ ಬೇರೆ ಅವ್ರದ್ದು ಕ್ರೈಟೀರಿಯಾ ಏನೇನು ನಮಗೂ ಅಷ್ಟು ಗೊತ್ತಿಲ್ಲ.